ನಮಸ್ಕಾರ. ಇಂಗ್ಲೆಂಡ್ ವಿರುದ್ಧದ ಮೊದಲ ಓಡಿಐ ಪಂದ್ಯಕ್ಕಾಗಿ ಬರ್ಮಿಂಗ್ಹ್ಯಾಮ್ ತಲುಪಿದ ತಕ್ಷಣ ಟೀಂ ಇಂಡಿಯಾಗೆ ಸಿಕ್ಕವು 3 ದೊಡ್ಡ ಗುಡ್ ನ್ಯೂಸ್. ತಂಡಕ್ಕೆ ಎಂಟ್ರಿ ಕೊಟ್ಟವು 5 ಹಳೆ ಸಿಂಹಗಳು. ನಡಗಿತು ಬ್ರಿಟಿಷ್ ಸೈನ್ಯ. ಡೆಬ್ಯೂ ಮಾಡಲಿದ್ದಾನೆ ಪೇಸ್ ಗನ್ ಬೌಲರ್. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನಿಮ್ಗೆ ಅನ್ಸುತ್ತೆ ಈ ಓಡಿಐ ಸೀರೀಸ್ ನಲ್ಲಿ ಕೊಹ್ಲಿ ಹಾಗೂ ರೋಹಿತ್ ಬ್ಯಾಟ್ ನಿಂದ ಸೆಂಚುರಿ ಬರುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಹೌದು, ಇಂಗ್ಲೆಂಡ್ ವಿರುದ್ಧದ T20 ಸರಣಿಯಲ್ಲಿ ಕ್ಲೀನ್ ಸ್ವೀಪ್ ಆಗಿರುವಂತಹ ಟೀಂ ಇಂಡಿಯಾಗೆ ನಾಳೆಯಿಂದ ಏಕದಿನ ಸರಣಿ ಶುರುವಾಗಲಿದೆ. ಅಟ್ಲೀಸ್ಟ್ ಇಲ್ಲಾದರೂ ಗೆದ್ದು ಮರ್ಯಾದೆಯನ್ನ ಉಳಿಸಿಕೊಳ್ಳಬೇಕಾಗಿದೆ. ಸತತ 7 ಪಂದ್ಯಗಳನ್ನ ಸೋತು ಸುಣ್ಣವಾಗಿರುವ ಟೀಂ ಇಂಡಿಯಾಗೆ ಇದೀಗ ಲಿಟ್ಮಸ್ ಟೆಸ್ಟ್ ಇರಲಿದೆ ಅಂತ ಹೇಳಬಹುದು. ಇಲ್ಲಿಂದ ಗೆದ್ದು ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಮರಳಲು ಭಾರತ ತಂಡ ಎದುರು ನೋಡ್ತಾ ಇದೆ. ಫಾರ್ಮೆಟ್ ಬದಲಾಗಿದ್ದು ತಂಡದ ಲಕ್ ಕೂಡ ಬದಲಾಗುತ್ತಾ ಅನ್ನೋದಕ್ಕೆ ಇನ್ನೇನು ಕೆಲವು ದಿನಗಳಲ್ಲಿ ಆನ್ಸರ್ ಸಿಗಲಿದೆ ಸ್ನೇಹಿತರೆ. ಅಯ್ಯರ್ ಕ್ಯಾಪ್ಟನ್ಸಿಯಲ್ಲಿ ಶ್ರೇಯಸ್ಸು ಕಾಣದ ಭಾರತ ಶುಭ್ಮನ್ ಗಿಲ್ ರವರ ನಾಯಕತ್ವದಲ್ಲಿ ಏಳ್ಗೆ ನೋಡುತ್ತಾ ಅನ್ನೋದನ್ನ ಕಾದು ನೋಡೋಣ. ಇದಲ್ಲದೆ 2027ರ ಓಡಿಐ ವಿಶ್ವಕಪ್ ಪಾಯಿಂಟ್ ಆಫ್ ವ್ಯೂ ನಿಂದಾಗಿ ಈ 3 ಪಂದ್ಯಗಳ ಓಡಿಐ ಸರಣಿ ಟೀಂ ಇಂಡಿಯಾಗೆ ತುಂಬಾ ಮುಖ್ಯವಾಗಿರಲಿದೆ. ಅತ್ತ ಇಂಗ್ಲೆಂಡ್ ತಂಡವು ಕೂಡ ತುಂಬಾ ಬಲಿಷ್ಠವಾಗಿ ಕಾಣಿಸಿಕೊಳ್ತಾ ಇದೆ. ಜೆಸ್ ಬಟ್ಲರ್, ಜೋ ರೂಟ್ ಹಾಗೂ ಹ್ಯಾರಿ ಬ್ರೂಕ್ ರಂತಹ ಎಕ್ಸ್ಪೀರಿಯನ್ಸ್ ಹಾಗೂ ಯುವ ಆಟಗಾರರಿಂದ ಟೀಂ ಕೂಡಿದೆ. ಅದಲ್ಲದೆ ಜೋಫ್ರಾ ಆರ್ಚರ್ ಹಾಗೂ ಆದಿಲ್ ರಶೀದ್ ರಂತಹ ಎಕ್ಸ್ಪೀರಿಯನ್ಸ್ ಬೌಲರ್ಗಳು ಕೂಡ ಟೀಮ್ ನಲ್ಲಿದ್ದಾರೆ. ಹೀಗಾಗಿ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಈ 3 ಪಂದ್ಯಗಳ ಓಡಿಐ ಸೀರೀಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೂಡಿರಲಿದೆ ಅಂತಾನೆ ಹೇಳಬಹುದು. ಮತ್ತು ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಓಡಿಐ ಪಂದ್ಯ ನಾಳೆ ಬರ್ಮಿಂಗ್ಹ್ಯಾಮ್ ನಲ್ಲಿ ಮಧ್ಯಾಹ್ನ 3:30ಕ್ಕೆ ಆರಂಭಗೊಳ್ಳಲಿದೆ. ಮತ್ತು ಇದೀಗ ಮೊದಲ ಓಡಿಐ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ 3 ದೊಡ್ಡ ಗುಡ್ ನ್ಯೂಸ್ ಗಳು ಸಿಕ್ಕಿವೆ. ಮೊದಲನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಕೊಹ್ಲಿ ರೋಹಿತ್ ರ ಕಮ್ ಬ್ಯಾಕ್. ಹೌದು, ಟೀಂ ಇಂಡಿಯಾದ ಮಾಡರ್ನ್ ಡೇ ಕ್ರಿಕೆಟ್ ನ ಇಬ್ಬರು ದಿಗ್ಗಜ ಆಟಗಾರರಾದ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಮತ್ತೆ ಆನ್ ದಿ ಫೀಲ್ಡ್ ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಒಬ್ರು ರನ್ ಮಷೀನ್ ಆದ್ರೆ ಮತ್ತೊಬ್ಬರು ಹಿಟ್ ಮ್ಯಾನ್ ಎಂದೇ ಖ್ಯಾತನಾಮರಾಗಿದ್ದಾರೆ. ಇಬ್ರು ತಂಡದಲ್ಲಿದ್ರೆ ವಿರೋಧಿ ತಂಡಗಳನ್ನ ನೆಲಸಮ ಮಾಡೋದ್ರಲ್ಲಿ ಡೌಟೇ ಬೇಡ. ಒಬ್ರು ಚೇಸಿಂಗ್ ಮಾಸ್ಟರ್ ಆದ್ರೆ ಮತ್ತೊಬ್ರು ಪವರ್ ಹಿಟ್ಟಿಂಗ್ಗೆ ಹೆಸರುವಾಸಿ. ಇದೀಗ ಇವರಿಬ್ರು ಸೇರಿ ಬ್ರಿಟಿಷ್ ಸೈನ್ಯವನ್ನ ಧ್ವಂಸ ಮಾಡಲಿದ್ದಾರೆ. ಬರೋಬ್ಬರಿ 6 ತಿಂಗಳ ಬಳಿಕ ಇದೇ ಮೊದಲೇ ಬಾರಿ ಇಬ್ರು ಟೀಮ್ ನಲ್ಲಿ ಕಾಣಿಸಿಕೊಳ್ತಾ ಇರುವುದು ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಇನ್ನು ಎರಡನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಅದು ಜಸ್ಪ್ರೀತ್ ಬೂಮ್ರಾರವರ ವಿಚಾರವಾಗಿ. ಹೌದು, ಟೀಂ ಇಂಡಿಯಾದ ಯಾರ್ಕರ್ ಕಿಂಗ್ ಅಂತ ಕರೆಸಿಕೊಳ್ಳುವ ಜಸ್ಪ್ರೀತ್ ಬೂಮ್ರಾ ಕೊನೆಗೂ ಓಡಿಐ ಕ್ರಿಕೆಟ್ಗೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಅದು ಕೂಡ ಬರೋಬ್ಬರಿ 3 ವರ್ಷಗಳ ಬಳಿಕ. 2023ರ ಓಡಿಐ ವಿಶ್ವಕಪ್ನ ಫೈನಲ್ ಪಂದ್ಯ ಅದಾದ ಬಳಿಕ ಇಲ್ಲಿವರೆಗೂ ಬೂಮ್ರಾ ಒಂದೇ ಒಂದು ಓಡಿಐ ಮ್ಯಾಚ್ ಆಡಿರಲಿಲ್ಲ. ಇದೀಗ ಇಂಗ್ಲೆಂಡ್ ವಿರುದ್ಧದ ಫಸ್ಟ್ ಓಡಿಐ ಪಂದ್ಯದಲ್ಲಿ ಬೂಮ್ರಾ ಕಣಕ್ಕಿಳಿಯಲಿದ್ದು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಡಲು ಕಾದು ಕುಳಿತಿದ್ದಾರೆ. ಆ ಇಂಗ್ಲೆಂಡ್ ನ ಫಾಸ್ಟ್ ಅಂಡ್ ಫ್ಯೂರಿಯಸ್ ಪಿಚ್ ಮೇಲೆ ಇಂಗ್ಲಿಷ್ ಬ್ಯಾಟ್ಸ್ಮನ್ ಗಳು ಬೂಮ್ರಾರನ್ನ ಯಾವ ರೀತಿಯಾಗಿ ಎದುರಿಸ್ತಾರೆ ಅನ್ನೋದನ್ನ ಕಾದು ನೋಡೋಣ. ಮತ್ತು ಬರ್ಮಿಂಗ್ಹ್ಯಾಮ್ ತಲುಪಿದ ತಕ್ಷಣ ಟೀಂ ಇಂಡಿಯಾಗೆ ಸಿಕ್ಕಿರುವ 3ನೇ ಹಾಗೂ ಕೊನೆಯ ಗುಡ್ ನ್ಯೂಸ್ ಬಂದ್ಬಿಟ್ಟು ಪ್ರಿನ್ಸ್ ಯಾದವ್ ಅವರ ಡೆಬ್ಯೂ ಕುರಿತಾಗಿ. ಹೌದು, ಪ್ರಿನ್ಸ್ ಯಾದವ್ ಅವರು ಕೊನೆ ಹಂತದಲ್ಲಿ ಟೀಂ ಇಂಡಿಯಾದ ಸ್ಕ್ವಾಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಹರ್ಷಿತ್ ರಾಣಾ ಇಂಜುರಿ ಕಾರಣದಿಂದಾಗಿ ಈ ಟೂರ್ನಿಂದ ರೂಲ್ಡ್ ಔಟ್ ಆಗಿದ್ದು ಅವರ ಬದಲಿಯಾಗಿ ಪ್ರಿನ್ಸ್ ಯಾದವ್ ಆಡಲಿದ್ದಾರೆ. ಪ್ರಿನ್ಸ್ ಯಾದವ್ ಇದೀಗ ಮೊದಲ ಓಡಿಐ ಪಂದ್ಯದಲ್ಲಿ ಡೆಬ್ಯೂ ಮಾಡಲಿದ್ದಾರೆ ಎಂದು ರಿಪೋರ್ಟ್ ಬರ್ತಾ ಇದ್ದು, ಡೆಬ್ಯೂ ಮಾಡಿದರೆ ಇದು ಅವರಿಗೂ ಹಾಗೂ ಟೀಂ ಇಂಡಿಯಾದ ಅಭಿಮಾನಿಗಳಿಗೂ ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು.